ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಳಿ ಚಿಕ್ಕಿ. ಅದೇ ಭಾಗ್ಯ, ಮಿತ್ರ ಜಾತಕದಲ್ಲಿ ಗಂಡಾಂತರ ದೋಷ ಇದೆ ಅಂತ ನೀನ್ ಎಷ್ಟು ಹೆದರ್ಕೊಂಡಿದ್ಯಾ ಅಲ್ವಾ? ಆದ್ರೆ ಅಳಿಯಂದ್ರ ಜಾತಕದಲ್ಲಿ ಯಾವ ಲೋಪನೂ ದೋಷನೂ ಇಲ್ಲ ಅಂತ ನಮಗ್ ನಿಜ ಗೊತ್ತಾಯ್ತಲ್ಲ. ಆ ವಿಷಯನೇ ಬೀಗರಿಗೆ ಹೇಳ್ತಾ ಇದ್ದೆ. ಓ ಅದಾ? ಹೌದು ಚಿಕ್ಕಿ, ಆ ನಿಜ ಗೊತ್ತಾದ್ಮೇಲೆ ಮನ್ಸು ಸ್ವಲ್ಪ ಹಗುರ ಆಗಿತ್ತು. ಅದಕ್ಕೂ ಮೊದಲು ತುಂಬಾ ಭಯ ಆಗಿತ್ತು. ಅದ್ ಸರಿ, ನೀವೇನಿಲ್ಲ? ಹಾ, ಕೆಲ್ಸ ಇತ್ತು. ಈ ದಾರಿಲೇ ಹೋಗ್ತಿದ್ವಿ. ಮಧ್ಯದಲ್ಲಿ ಬೀಗ್ರನ್ನ ನಿನ್ನ ನೋಡೋಣ ಅಂತ ಬಂದ್ವಿ. ಮಿತ್ರ ಎಲ್ಲಮ್ಮ? ಬಂದ್ರಲ್ಲ. ಬಂದ್ರ? ಹೇಗಿದ್ಯಪ್ಪ? ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಸ್ವಲ್ಪ ಹೊತ್ ಮುಂಚೆ ಮನ್ಸಿಗೆ ಖುಷಿ ಆಗೋ ಘಟನೆ ಒಂದಾಯ್ತು. ಅದಕ್ಕೆ ತುಂಬಾ ಸಂತೋಷವಾಗಿದ್ದೀವಿ. ನೀವ್ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ? ಏನಿಲ್ಲ ಮಿತ್ರ, ಇವತ್ತು ನಮ್ ಜಾತಕ ತೋರಿಸಿದ್ವಿ. ಇನ್ಮೇಲೆ ಯಾವತ್ತೂ ನಮ್ಮನೇಲಿ ಲಕ್ಷ್ಮೀ ದೇವಿ ಹೆಜ್ಜೆ ಸದ್ದು ಕೇಳ್ತಾನೇ ಇರುತ್ತೆ. ಹೊಸ ಹೊಸ ನೋಟು ಬರ್ತಾನೇ ಇರುತ್ತೆ. ಒಳ್ಳೇದೇ ಅಲ್ವಾ? ಸರಿ ಭಾಗ್ಯ, ನಾವಿನ್ ಹೋಗ್ ಬರ್ತೀವಿ. ಬೀಗ್ರೆ, ನಾವ್ ಹೋಗ್ ಬರ್ತೀವಿ. ಅನ್ಸಿದ್ದು ಆಗ್ಲೇ ಹೇಳ್ಬಿಡ್ಬೇಕು ಭಾಗ್ಯ. ನೀನ್ ಕಾಲಿಟ್ ಕಡೆ ಲಕ್ಷ್ಮೀ ದೇವಿ ಓಡ್ತಾ ಬರ್ತಾಳೆ. ನಮ್ ಭಾಗ್ಯನ ಹುಷಾರಾಗಿ ನೋಡ್ಕೊಳ್ಳಿ, ಆಯ್ತಾ? ಬರ್ತೀವಿ, ಬಾರೆ. ಭಾಗ್ಯ ಮಾಡಿರೋ ಒಂದ್ ತಪ್ಪು ಕೆಲ್ಸದಿಂದ ಇವಾಗ ಮಿತ್ರ ಜಾತಕದ ಬಗ್ಗೆ ಅನಸೂಯ ಅವ್ರಿಗೆ ಗೊತ್ತಾಗೋ ಹಾಗಾಯ್ತು. ಅನಸೂಯ ಬಾಯ್ನ ಮುಚ್ಚೋದಕ್ಕೆ ನಾನು 5 ಲಕ್ಷ ಅವಳ ಮುಖದ ಮೇಲೆ ಬಿಸಾಕ್ಬೇಕಾಯ್ತು. ಇದೇ ವಿಷಯ ಇನ್ನು ಎಷ್ಟು ದೂರ ಹೀಗೆ ಹೋಗುತ್ತೋ, ಎಂಥ ಪರಿಣಾಮಗಳಿಗೆ ದಾರಿ ಮಾಡಿಕೊಡುತ್ತೋ. ಅನುಸೂಯ ಇಲ್ಲಿ ಬಂದಿದ್ರಲ್ಲಿ ಏನೋ ಸೀಕ್ರೆಟ್ ಇದೆ. ಅಕ್ಕ ದುಡ್ಡು ಕೊಟ್ಟಿದ್ರಲ್ಲಿ ಇದ್ರ ಹಿಂದೆ ಏನೋ ಕಾರಣ ಇದೆ. ಆ ಕಾರಣ ಏನು ಅಂತ ಆದಷ್ಟು ಬೇಗ ತಿಳ್ಕೋಬೇಕು. ಶಾಲು, ಈ ಸೀರೆ ನೋಡು, ಎಷ್ಟು ಚೆನ್ನಾಗಿದೆ ಅಲ್ವಾ? ಅಮ್ಮ, ಇದನ್ ನೋಡು, ಇದಿನ್ನೂ ಚೆನ್ನಾಗಿದೆ. ಶಾಲು, ಈ ಸೀರೆ ಅಂತೂ ಸೂಪರು ಸೂಪರು. ನನ್ ಸೆಲೆಕ್ಷನ್ ಅಂದ್ರೆ ಸೆಲೆಕ್ಷನ್ನೇ. ನಿನ್ ಸೆಲೆಕ್ಷನ್ಗಿಂತ ನನ್ ಸೆಲೆಕ್ಷನ್ ಇನ್ನೂ ಚೆನ್ನಾಗಿದೆ. ಇದ್ ನೋಡು, ಎಷ್ಟ್ ಚೆನ್ನಾಗ್ ಕಾಣಿಸ್ತಿದೆ. ಚಿಕ್ಕಿ, ಇದೆಲ್ಲ ಯಾಕೆ ಚಿಕ್ಕಿ? ಬಿತ್ತ ಕಣ್ಣು ಪಾಪಿ ಕಣ್ಗಳು ಸುಮ್ನಿರುತ್ತಾ? ನಿಮ್ಮನ್ನೇ ಚಿಕ್ಕಿ, ಇದೆಲ್ಲ ಯಾರ್ ಕೊಟ್ರು? ಯಾಕ್ ತಂದ್ರಿ? ಬಟ್ಟೆ ಶಾಪಿಂಗ್ಗೆ ಕನ್ನ ಹಾಕಿ ಕದ್ದಿದ್ದು. ನಿನ್ ಪ್ರಶ್ನೆಗೆ ಈಗ ಉತ್ತರ ಸಿಕ್ತಾ? ಹಾಗ್ಯಾಕ್ ಮಾತಾಡ್ತೀರಾ ಚಿಕ್ಕಿ? ಏನೋ ಜೋಕ್ ಮಾಡ್ದೆ ಜಾನು, ಅಷ್ಟಕ್ಕೆ ಬೇಜಾರಾದ್ರೆ ಹೇಗ್ ಹೇಳು? ಸರಿ ಸರಿ, ಹೋಗಿ ನಮಗ್ ಕಾಫಿ ಮಾಡ್ಕೊಂಡ್ ಬಾ. ಹಾಯ್, ತುಂಬಾ ಚೆನ್ನಾಗಿದೆ. ಏಯ್, ಅದನ್ನಲ್ಲಿಡೋ. ನಿನ್ಗೆ ಹೇಳಿದ್ದು ಅದನ್ನ ಅಲ್ಲಿಡು ಅನ್ನಲ್ಲ. ಯಾಕಕ್ಕ, ನಾನ್ ಹಾಕೋಬಾರ್ದಾ? ಹಾಕೋಬಾರ್ದು, ಅದು ನಂದು. ಮರ್ಯಾದೆಯಾಗಿ ಅಲ್ಲಿಡು.
ಶಾಲಿನಿ ಇದು? ಚಿಕ್ಕ ಹುಡ್ಗ ಏನೋ ಗೊತ್ತಿಲ್ಲದೆ ಹಾಕೊಂಡ ಅಂದ್ ಮಾತ್ರಕ್ಕೆ ಇಷ್ಟೊಂದೆಲ್ಲ ಬೈಬೇಕಾ ಹೇಳು? ಒಂದ್ಸಲ ಅದನ್ನ ಹಾಕೊಂಡ್ರೆ ಅದೇನ್ ಮುರ್ದೋಗತ್ತಾ ಕರ್ಗೋಗತ್ತಾ? ಅದು ನನ್ ಸ್ಪೆಕ್ಸು, ನನ್ ಇಷ್ಟ. ಸಣ್ಣ ಮಕ್ಳ ಹತ್ರ ಇಷ್ಟೊಂದು ಕೋಪ ತೋರ್ಸೋದು, ಅಸೂಯೆ ಪಡ್ಕೊಳ್ಳೋದು ಸರಿ ಅಲ್ಲ ಶಾಲಿನಿ. ಅಯ್ಯೋ ಜಾಹ್ನವಿ, ತಮ್ಮ ಅಲ್ವಾ ಅಂತ ಏನೋ ತಮಾಷೆ ಮಾಡಿದ್ಲು, ಅಷ್ಟ್ ಮಾತ್ರಕ್ಕೆ ಕೋಪ ಮಾಡ್ಕೋತೀಯಲ್ಲ. ನಾಣಿ ಇಲ್ ಬಾ ಬಾ ಬಾ. ಈ ಕನ್ನಡಕ ತಗೋ, ಒಂದ್ 5 ನಿಮಿಷ ಹಾಕೊಂಡು ಮತ್ತೆ ಅಕ್ಕಂಗ್ ಕೊಟ್ಬಿಡು, ಸರಿನಾ? ತಗೋ. ಶಾಲಿನಿ ಅಕ್ಕಂಗೆ ಇಷ್ಟ ಇಲ್ವಲ್ಲ, ನಾನ್ ಹಾಕೊಳ್ಳೋದಿಲ್ಲ. ಚೋಟುದ್ದ ಇದ್ರು ಇವನ್ ಪೊಗ್ರಿಗೆ ಏನ್ ಕಡಿಮೆ ಇಲ್ಲ. ಶಾಲು, ಇವನ್ ಹತ್ರ ಸ್ವಲ್ಪ ಚೆನ್ನಾಗಿ ನಡ್ಕೊಳೆ. ಇನ್ನೂ ಆ ಸಾರ್ಥಿ ಮುದ್ಕ ನಮ್ಗೆ ಆಸ್ತಿ ಬರ್ಕೊಟ್ಟಿಲ್ಲ. ಅಲ್ಲಿವರೆಗೂ ಇವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ನನ್ಗೆ ಇವ್ರಂದ್ರೇನೆ ಅಸಹ್ಯ ಅಮ್ಮ. ಅಯ್ಯೋ, ಅಸಹ್ಯ ಆದ್ರೆ ಅದನ್ನ ಮನ್ಸಲ್ಲೇ ಇಟ್ಕೊಳೆ. ಹೀಗ್ ಯಾವಾಗ ಬೇಕೋ ಆಗ ಹೊರಗಡೆ ಹಾಕ್ಬೇಡ. ಪ್ರೀತಿ ಇಲ್ದೇ ಇದ್ರು ಪ್ರೀತಿ ಇದ್ದ ಹಾಗೆ ನಡ್ಸೋದನ್ನ ಅಭ್ಯಾಸ ಮಾಡ್ಕೋ. ಸರಿ ಬಿಡು, ಇನ್ಮೇಲೆ ಟ್ರೈ ಮಾಡ್ತೀನಿ. ಹೀಗಾದ್ರೆ ಅದ್ ಹೇಗ್ ಬದುಕ್ತೀಯೋ ಏನೋ. ಸರಿ ಬಿಡು. ಈ ಡ್ರೆಸ್ ಹೇಗಿದೆ ಹೇಳಮ್ಮ? ತುಂಬಾ ಚೆನ್ನಾಗಿದೆ ಶಾಲು. ಮಿತ್ರ ಅವ್ರೇ, ತುಂಬಾ ಲೇಟ್ ಆಗಿದೆ, ಎದ್ದೇಳಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ನಾನ್ ಹೋಗಿ ತಿಂಡಿ ರೆಡಿ ಮಾಡ್ತೀನಿ. ಭಾಗ್ಯ, ಏನ್ರಿ? ಎದ್ದಾಗಿಂದ ಕೆಲಸ ಮಾಡ್ತಾನೆ ಇರ್ತೀಯ, ನೀನು ಸ್ವಲ್ಪ ಆದ್ರೂ ರೆಸ್ಟ್ ತಗೋಬಾರ್ದಾ? ನೀವ್ ಆಫೀಸ್ ಕೆಲ್ಸ ಮಾಡೋವಾಗ ರೆಸ್ಟ್ ತಗೊಂಡ್ರೆ ಆ ಕೆಲ್ಸ ಆಗತ್ತಾ? ಇಲ್ಲ ಅಲ್ವಾ? ಇದು ಕೂಡ ಹಾಗೆ. ನನ್ ಕಾಲ್ ಓಡಾಡ್ದೆ, ಕೈಗಳು ಕೆಲ್ಸ ಮಾಡ್ದೆ ಇದ್ರೆ ಮನೆ ಕೆಲ್ಸ ಹೇಗಾಗತ್ ಹೇಳಿ? ಭಾಗ್ಯ, ಕೆಲಸ ಯಾವಾಗ್ಲೂ ಇದ್ದಿದ್ದೆ. ಹೌದು, ನೀನ್ ಕಾಫಿ ಕುಡ್ದ್ಯಾ? ಇಲ್ಲ ರೀ, ಈಗ ಹೋಗಿ ಕುಡಿತೀನಿ. ಮೊದ್ಲು ನೀನ್ ಕೂತ್ಕೋ. ನಿನಗ್ ಕೂಡ ತಂದಿದ್ರೆ ಇಬ್ರು ಸೇರಿ ಕುಡಿಬೋದಿತ್ತಲ್ವಾ? ಹೋಗಿ ತಗೊಂಡ್ ಬರ್ಲಾ? ಬೇಡ ಬಿಡು, ಇದಿದ್ಯಲ್ಲ ಇದ್ರಲ್ಲೇ ಕುಡಿಯೋಣ. ಏನ್ ಹಾಗ್ ನೋಡ್ತಿದ್ಯಾ? ಹೀಗ್ ಕುಡಿಯೋದನ್ನ ನಾನ್ ಸಿನಿಮಾದಲ್ಲಷ್ಟೇ ನೋಡಿದ್ದೆ, ನಿಜವಾಗ್ಲೂ ನಾನ್ ಹೊರ್ಗೆಲ್ಲೂ ಕುಡ್ದಿಲ್ಲ. ಹೇಗಿದೆ? ಸಾಸರಲ್ಲಿ ಕುಡಿಯೋದು ಅಷ್ಟು ಸ್ಪೆಷಲ್ ಏನಲ್ಲ, ಆದ್ರೆ ನಿಮ್ ಜೊತೆ ಹೀಗೊಟ್ಟಿಗೆ ಕೂತ್ ಕುಡಿಯೋದು ಚೆನ್ನಾಗಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.